2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡೋಣ ಬನ್ನಿ. ಈ ಒಂದು ಲಿಸ್ಟ್ IMDb ಆಧಾರಿತವಾಗಿರುತ್ತದೆ. ಬನ್ನಿ ಹಾಗಿದ್ರೆ ಈ ಒಂದು ಲಿಸ್ಟಲ್ಲಿ ಯಾವ್ಯಾವ ಸಿನಿಮಾ ಇದೆ ಅಂತ ನೋಡೋಣ. ಈ ಒಂದು ಲಿಸ್ಟಲ್ಲಿ ಟಾಪ್ 30ಯಲ್ಲಿ ಇರೋದು ಏಳುಮಲೆ. ಇದು ರಾಣಾ ಅವರು ನಾಯಕ ನಟನಾಗಿ ನಟಿಸಿದಂಥ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ತರುಣ್ ಸುಧೀರ್ ಅವರು ಮತ್ತು ಅಟ್ಲಾಂಟ್ ನಾಗೇಂದ್ರ ಅವರು. ಇದನ್ನ ಪುನೀತ್ ರಂಗಸ್ವಾಮಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಇದು 4 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 5.5 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಹಿಟ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 7.9 IMDb ರೇಟಿಂಗ್ ಇದೆ. ಇನ್ನು ಟಾಪ್ 12 ಅಲ್ಲಿರೋದು ಯುದ್ಧ ಕಾಂಡ ಚಾಪ್ಟರ್ 2. ಇದು ಅಜಯ್ ರಾವ್ ಅವರು ಬಂಡವಾಳ ಹೂಡಿ ಮತ್ತು ನಟಿಸಿದಂತಹ ಸಿನಿಮಾ. ಇದನ್ನ ಪವನ್ ಭಟ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಇದು 3.5 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 5.5 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 6.8 IMDb ರೇಟಿಂಗ್ ಇದೆ. ಇನ್ನು ಟಾಪ್ 11 ಅಲ್ಲಿರೋದು ಬ್ರ್ಯಾಟ್. ಇದು ಡಾರ್ಲಿಂಗ್ ಕೃಷ್ಣ ಅವರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ಮಂಜುನಾಥ್ ಕಂದಕೂರ್ ಅವರು. ಇದನ್ನ ಶಶಾಂಕ್ ಅವರು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 13 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 6 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಫ್ಲಾಪ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 7.0 IMDb ರೇಟಿಂಗ್ ಇದೆ. ಇನ್ನು ಟಾಪ್ 10 ಅಲ್ಲಿರೋದು ಚೂಮಂತರ್. ಇದು ಶರಣ್ ಅವರ ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ತರುಣ್ ಶಿವಪ್ಪ ಅವರು. ಇದನ್ನ ಕರ್ವ ನವನೀತ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 8 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 7 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಎವರೇಜ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 7.6 IMDb ರೇಟಿಂಗ್ ಇದೆ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಟಾಪ್ 9 ಅಲ್ಲಿರೋದು ಮಾದೇವ. ಇದು ವಿನೋದ್ ಪ್ರಭಾಕರ್ ಅವರ ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ಆರ್ ಕೇಶವ್ ದೇವಸಂದ್ರ ಅವರು. ಇದನ್ನ ನವೀನ್ ರೆಡ್ಡಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 4 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ಬರೋಬ್ಬರಿ 7.5 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 6.4 IMDb ರೇಟಿಂಗ್ ಇದೆ. ಇನ್ನು ಟಾಪ್ 8 ಅಲ್ಲಿರೋದು ಯಕ್ಕ. ಇದು ಯುವರಾಜ್ ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು PRK ಪ್ರೊಡಕ್ಷನ್, ಜಯಣ್ಣ ಫಿಲ್ಮ್ಸ್ ಮತ್ತು KRG ಸ್ಟುಡಿಯೋದವರು. ಇದನ್ನ ರೋಹಿತ್ ಪಡಿಕೆ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 10 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 11.5 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಅಬೋ ಎವರೇಜ್ ಆದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ 6.5 IMDb ರೇಟಿಂಗ್ ಇದೆ. ಇನ್ನು ಟಾಪ್ 7 ಅಲ್ಲಿರೋದು ಜೂನಿಯರ್. ಇದು ಕೀರ್ತಿ ರೆಡ್ಡಿ ಅವರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ಸಾಯಿ ಕುರಪಟ್ಟಿ ಅವರು. ಇದನ್ನ ರಾಧಾಕೃಷ್ಣ ರೆಡ್ಡಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 25 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 13 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಫ್ಲಾಪ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 4.8 IMDb ರೇಟಿಂಗ್ ಇದೆ. ಇನ್ನು ಟಾಪ್ 6 ಅಲ್ಲಿರೋದು 45. ಇದು ಶಿವಣ್ಣ, ಉಪೇಂದ್ರ ಅವರು ಮತ್ತು ರಾಜ್ ಶೆಟ್ಟಿ ಅವರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತಹ ಚಿತ್ರ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು M ರಮೇಶ್ ರೆಡ್ಡಿ ಅವರು. ಇದನ್ನ ಅರ್ಜುನ್ ಜನ್ಯ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 80 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ಕೇವಲ 4 ದಿನಗಳಲ್ಲಿ 15 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸ್ಟಿಲ್ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಿದೆ. ಈ ಒಂದು ಸಿನಿಮಾಗೆ 8.1 IMDb ರೇಟಿಂಗ್ ಇದೆ. ಇನ್ನು ಟಾಪ್ 5 ಅಲ್ಲಿರೋದು ಮಾರ್ಕ್. ಇದು ಕಿಚ್ಚ ಸುದೀಪ್ ಅವರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತಹ ಸಿನಿಮಾ. ಇದನ್ನ ವಿಜಯ್ ಕಾರ್ತಿಕೇಯ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 40 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ಕೇವಲ 4 ದಿನಗಳಲ್ಲಿ 22 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಸ್ಟಿಲ್ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಿದೆ. ಈ ಒಂದು ಸಿನಿಮಾಗೆ 7.1 IMDb ರೇಟಿಂಗ್ ಇದೆ. ಇನ್ನು ಟಾಪ್ 4 ಅಲ್ಲಿರೋದು ದ ಡೆವಿಲ್. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ಪ್ರಕಾಶ್ ಅವರು ಮತ್ತು ಜಯಮ್ಮ ಅವರು. ಈ ಒಂದು ಸಿನಿಮಾವನ್ನ ಪ್ರಕಾಶ್ ವೀರ್ ಅವರು ನಿರ್ದೇಶಿಸಿದ್ದಾರೆ. ಇದು 45 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ಕೇವಲ 18 ದಿನಗಳಲ್ಲಿ 35 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಸ್ಟಿಲ್ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಿದೆ. ಈ ಒಂದು ಸಿನಿಮಾಗೆ 4.7 IMDb ರೇಟಿಂಗ್ ಇದೆ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಟಾಪ್ 3 ಅಲ್ಲಿರೋದು ಸೂಪ್ರಾಮ್ಸು. ಇದು ರಾಜ್ ಬಿ ಶೆಟ್ಟಿ, ಶಾನಿಲ್ ಗುರು ಮತ್ತು JP ತುಮ್ನಾಡ್ ಅವರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತಹ ಸಿನಿಮಾ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ರಾಜ್ ಬಿ ಶೆಟ್ಟಿ ಅವರು, ರವಿ ಅವರು ಮತ್ತು ಶಶಿಧರ್ ಶೆಟ್ಟಿ ಅವರು. ಇದನ್ನ JP ತುಮ್ನಾಡ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಸಿನಿಮಾ 5.5 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 123 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 7.7 IMDb ರೇಟಿಂಗ್ ಇದೆ. ಇನ್ನು ಟಾಪ್ 2 ಅಲ್ಲಿರೋದು ಮಹಾ ಅವತಾರ ನರಸಿಂಹ. ಇದು ಅನಿಮೇಟೆಡ್ ಸಿನಿಮಾ. ಈ ಒಂದು ಸಿನಿಮಾವನ್ನ ಅಶ್ವಿನ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ. ಇದು 40 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 327 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 8.6 IMDb ರೇಟಿಂಗ್ ಇದೆ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಟಾಪ್ 1 ನಲ್ಲಿ ಇರೋದು ಕಾಂತಾರ ಒಂದು ದಂತಕತೆ ಚಾಪ್ಟರ್ 1. ಇದು ರಿಷಬ್ ಶೆಟ್ಟಿ ಅವರು ಬರೆದು ನಿರ್ದೇಶಿಸಿ ಮತ್ತು ನಟಿಸಿದಂತಹ ಚಿತ್ರ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ವಿಜಯ್ ಕಿರ್ಗುಂದರ್ ಅವರು. ಈ ಒಂದು ಸಿನಿಮಾ 125 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 853 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂತಹ ಚಿತ್ರ. ಈ ಒಂದು ಸಿನಿಮಾಗೆ 8.2 IMDb ರೇಟಿಂಗ್ ಇದೆ. ಸೊ ಇದಾಗಿತ್ತು 2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾಗಳ ಸಂಕ್ಷಿಪ್ತ ಮಾಹಿತಿ. ಇನ್ನು ನಿಮಗೆ ಈ ಒಂದು ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.